ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅರ್ಪಿತಾ. RSS ತಾಲಿಬಾನ್ RSSಗೆ ಸಂಬಂಧಪಟ್ಟಿರೋ ಯಾವುದೇ ಕಾರ್ಯಕ್ರಮಗಳು ಸರ್ಕಾರಿ ಜಾಗಗಳಲ್ಲಿ ನಡೀಬಾರ್ದು ಅಂತ ಪ್ರಿಯಾಂಕಾ ಖರ್ಗೆ ಅವರು CMಗೆ ಪತ್ರ ಬರೆದಿರೋವಂಥದ್ದು. ಹಾಗಾದರೆ ಈಗ RSS ಬ್ಯಾನ್ ಆಗುತ್ತಾ, ಬ್ಯಾನ್ ಆಗಬೇಕಾ? ಇದರ ಬಗ್ಗೆ ಜನಸಾಮಾನ್ಯರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ನಾರಾಯಣ ಮೂರ್ತಿ ಅಂತ. ನಾನು ಬಾಲ್ಯದಿಂದ ಸ್ವಯಂ ಸೇವಕ ಆಗಿದ್ದೀನಿ, OTC ಮಾಡಿದ್ದೀನಿ, ಅಯೋಧ್ಯೆಗೆ ಹೋಗಿದ್ದೀನಿ. ಇವಾಗ ನಾನು 100 ವರ್ಷದ ಸಂಭ್ರಮ RSSಗೆ. ಈ ಟೈಮಲ್ಲಿ RSS ಬ್ಯಾನ್ ಮಾಡ್ತಾರೆ ಅಂತ ನಮ್ಮ ಮರಿ ಖರ್ಗೆ ಅವರು ಹೇಳ್ತಾ ಇದ್ದಾರೆ. RSS ಅವರನ್ನ ಲಂಚ ಹೊಡೆದವ್ರ, RSS ಅವರು ಭೂಮಿ ಹಗರಣ ಮಾಡಿದವ್ರ, RSS ಅವ್ರು ಯಾರನ್ನ ಕೊಂದವ್ರ, ಯಾರ ಮನೆಗ ನುಗ್ಗಿ ರಾಜಾಕರ ಕೈಲಿ ಓಡಿಸ್ಕೊಂಡು ಇವರು ರಜಾಕರನ್ನ ಬ್ಯಾನ್ ಮಾಡೋದು ಬಿಟ್ಟು ಹಿಂದೂಗಳನ್ನ ಬ್ಯಾನ್ ಮಾಡಿ RSS ಬ್ಯಾನ್ ಮಾಡ್ರಿ ಅಂತಾರೆ. ಮಲ್ಲಿಕಾರ್ಜುನ ಖರ್ಗೆ ಮಕ್ಕಳಿಗೆ ತಲೆಯಲ್ಲಿ ಬುದ್ಧಿ ಕೆಟ್ಟೋಗಿದೆಯೋ ಅನ್ನೋ ಗೊತ್ತಿಲ್ಲ. ಪಾಪ ಅವ್ರ ಮನೆಯವ್ರ ವಂಶವ್ರನ್ನೆಲ್ಲ ಕೊಂದವ್ರು ರಜಾಕರು. ತೊಗೊಂಬಂದು RSS ಬ್ಯಾನ್ ಮಾಡಿರಿ. ಯಾರನ್ನು ಬ್ಯಾನ್ ಮಾಡಬೇಕು, ಯಾಕೆ ಬ್ಯಾನ್ ಮಾಡಬೇಕು? ಯಾವುದನ್ನ ಒಂದೇ ಒಂದು ಭೂ ಹಗರಣ ಇದೆಯಾ RSSದು? ಎಲ್ಲನ ಒತ್ತುವರಿ ಮಾಡೋರ, ಎಲ್ಲನ ಲಂಚ ಹೊಡೆದವ್ರು RSS ಅವರು. ಲಂಚ ಹೊಡೆಯೋರು ಇವರು, ಭೂ ಹಗರಣ ಮಾಡೋರು ಇವರು, ಜಮೀನುಗಳು ನುಂಗೋರು ಇವರು, ಈ ದೇಶನೆಲ್ಲ ಕತ್ಕೊಂಡು ಕೂತಿರೋದು ಇವರು. ಬಂದು ಮಾತಾಡ್ತಾರೆ RSS ಬ್ಯಾನ್ ಮಾಡಿರಿ. ಅವ್ರಿಗೆ ಏನು ಮಾಡೋರಪ್ಪ RSS ಅವರು? ಯಾರ ಹತ್ರ ರೋಡಲ್ಲಿ ಹೋಗೋರು ಯಾರಿಗಾನ ಹೊಡೆದವ್ರ? ಯಾರನ್ನ ಮನೆಗೆ ನುಗ್ಗಿ ಯಾವ ತನ ಏನೋ ಕರೆಂಟ್ ಕಿತ್ತಾಕೋರ? ಇಲ್ಲ ಯಾರ ಮನೆಗನ ಹೋಗಿ ಹಿಡ್ಕೊಂಡು ಬರ್ರಿ RSSಗೆ ಅಂತ ಕರೆದವ್ರ? ಅವ್ರು ಸಂತೋಷದಿಂದ RSSಗೆ ಹೋಗ್ತಾರೆ, ಅಲ್ಲಿ ಆಟ ಆಡ್ತಾರೆ, ಮನೆಗೆ ಬರ್ತಾರೆ. ಈ ದೇಶದ ಬಗ್ಗೆ ವಿಚಾರ ಹೇಳ್ತೀವಿ ನಾವು, ನಮ್ಮ ಧರ್ಮದ ಬಗ್ಗೆ ನಾವು ಹೇಳ್ತೀವಿ. ಇವರು ವರ್ಷಕ್ಕೊಂದು ದಿವಸ ರಂಜಾನ್ ಹಬ್ಬದ ದಿವಸ ಮೈಸೂರು ರೋಡ್ನ ಬಂದ್ ಮಾಡಿ ನಮಾಜ್ ಮಾಡ್ತಾರೆ. ಅವ್ರನ್ನ ಮಾಡಬೇಡ್ರಿ ಅಂತ ಹೇಳೋಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ನಾವು ಯಾವ ರೋಡು ಬಂದ್ ಮಾಡಿಲ್ಲ, ಯಾವ ಜನರಿಗೂ ತೊಂದರೆ ಕೊಟ್ಟಿಲ್ಲ. ಮಾತಾಡ್ರೆ RSS ಬ್ಯಾನ್ ಮಾಡಲಿ, ಧೈರ್ಯ ಇದ್ರೆ ಮಾಡಲಿ. ನೆಹರು ಮಾಡಿದ್ರು, ಇಂದಿರಾ ಗಾಂಧಿ ಮಾಡಿದ್ರು, ಎಮರ್ಜೆನ್ಸಿ ತಂದವ್ರು ಇವರು, ದೇಶನ ಮುಚ್ಚಿಸಿದವ್ರು ಇವರು. RSSಗೆ 100 ವರ್ಷದ ಇತಿಹಾಸ ಇದೆ. 100 ವರ್ಷ ಅಂದರೆ ಇದು ಹೆಚ್ಚು ಕಮ್ಮಿ 3 ತಲೆಮಾರು. ಎಲ್ಲನ ಒಂದೇ ಒಂದು ಭೂ ಹಗರಣ ಇದೆಯಾ ನಮ್ಮದು? RSS ಯಾಕೆ ಬ್ಯಾನ್ ಮಾಡಬೇಕು? ಮರಿ ಖರ್ಗೆ ಅವ್ರಿಗೆ RSS ಅವ್ರು ಏನು ಮಾಡೋರೆ? ಏನೂ ಮಾಡಿಲ್ಲ ಅವರು. ಇವ್ರಿಗೆ ಮಾಡಿದವರೆಲ್ಲ ರಜಾಕರನ್ನ ಹೋಗಿದ್ದೆ. ನೀನು ದ್ವೇಷ ಮಾಡಿ ಅಂದರೆ RSS ದ್ವೇಷ ಮಾಡ್ತೀಯಪ್ಪ. ಅದೇನು ಓದಿದೆಯೋ, ಅದೇನು ಇತಿಹಾಸ ತಿಳ್ಕೊಂಡಿದೆಯೋ ಗೊತ್ತಿಲ್ಲ. ಜೈ ಹಿಂದ್, ಜೈ ಭಾರತ್ ಮಾತಾ. ಬ್ಯಾನ್ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಇವರ ಕಾಂಗ್ರೆಸ್ಸಿಗರ ಹಕ್ಕಲ್ಲ. ಕಾಂಗ್ರೆಸ್ಸಿಗರು ಅಧಿಕಾರದಲ್ಲಿರ್ತಕ್ಕಂಥ ಮಹಾನ್ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶಕ್ತಿ ಅಲ್ಲ, ದುಷ್ಟ ಶಕ್ತಿ. ನೀವುಗಳು ಅಧಿಕಾರದಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇದ್ದೀರಾ? ರೈತರ ಜಮೀನುಗಳನ್ನ ಕಬಳಿಸ್ತಾ ಇದ್ದೀರಾ. ರೈತರುಗಳ ಜಮೀನುಗಳು ಕಬಳಿಸ್ತಕ್ಕಂಥದ್ದು. ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಬೆಂಗಳೂರು ರಸ್ತೆ ಗುಂಡಿಗಳನ್ನು ಮುಚ್ಚೋಕ್ಕೆ ನಿಮ್ಮ ಕೈಲಿ ಆಗ್ತಾಯಿಲ್ಲ. ಅದು ಒಂದು. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರ ಸುಪುತ್ರ ಪ್ರಿಯಾ ಖರ್ಗೆ ಅವರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತಾವು ಕಬಳಿಸಿರ್ತಕ್ಕಂಥ ಕರ್ನಾಟಕದ ಆಸ್ತಿ ಎಷ್ಟು ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ. ಅದು ಯಾವ ರೀತಿ ಕಬಳಿಸಿದ್ರೆ, ಅದು ಯಾರ ಆಸ್ತಿ? ಸಾರ್ವಜನಿಕರ ಆಸ್ತಿ, ತುಂಬ ಬಡ ಕುಟುಂಬಗಳ ಆಸ್ತಿನ ಕಬಳಿಸಿದ್ದೀರ. ಅದನ್ನು ಸರಿಪಡಿಸ್ಕೊಳ್ಳಿ ನೀವು. ಫಸ್ಟು ತನ್ನ ರಾಜ್ಯದಲ್ಲಿ, ತನ್ನ ಜಿಲ್ಲೆಯಲ್ಲಿ ಕುಡಿಯೋಕ್ಕೆ ನೀರು, ತಿಗಾ ತೊಳ್ಕೊಳ್ಳೋಕ್ಕೆ ನೀರಿಗೆ ಗತಿ ಇಲ್ಲದೆ ಇರತಕ್ಕಂಥ ಜನಗಳು ನಿನ್ನ ಆರಿಸಿ ಕಳಿಸಿದ್ದಾರೆ. ಅದನ್ನು ನೀನು ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಫಸ್ಟು ಅದನ್ನು ನೋಡ್ಕೊಳ್ಳಿ. ಇನ್ನೊಂದು ವಿಷಯ ಹೇಳಬೇಕು ಅಂತಂತಂದರೆ, ಇವತ್ತು ಗಡಿನಾಡುಗಳಲ್ಲಿ, ಕಾಡುಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳ ಮಕ್ಕಳಿಗೆ ಚಡ್ಡಿ ಇಲ್ಲ, ಬಟ್ಟೆ ಇಲ್ಲ, ತಿನ್ನೋಕ್ಕೆ ಅನ್ನಕ್ಕೆ ಗತಿ ಇಲ್ಲ. ಅವ್ರ ಬಗ್ಗೆ ಕೇಳ್ತಕ್ಕಂಥವ್ರು ಯಾರು? ಇವತ್ತು ಮಳೆ ಉಯ್ದಿದೆ, ಸರಿಯಾದ ರೀತಿಯಲ್ಲಿ ಬಿತ್ತೆ ಬೀಜಗಳು ಕೊಟ್ಟಿಲ್ಲ, ರೈತರುಗಳಿಗೆ ಮಳೆಯಿಂದ ಅನಾಹುತಗಳಾಗ್ತದೆ, ಅದನ್ನ ನೋಡೋಕ್ಕಾಗ್ತಾಯಿಲ್ಲ. ಇವತ್ತು ಅಲ್ಲೆಲ್ಲ ಬಿಡದಿ ಹತ್ರ ಅಕ್ವಿಜೇಷನ್ ಮಾಡಿ ರೈತರ ಫಲವತ್ತತೆ ಇರತಕ್ಕಂಥ ಭೂಮಿಯನ್ನು ಅಕ್ವೈರ್ ಮಾಡಿ ನೀವುಗಳು ಲಾಭ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀರ. ಇದೆಲ್ಲ ನೀವು ರಾಜ್ಯಭಾರ ಮಾಡ್ತಕ್ಕಂಥದ್ದು. ಸರಿ ಸಮಾನವಾಗಿರ್ತಕ್ಕಂಥ ಬಡ ಕುಟುಂಬಗಳ ಬಗ್ಗೆ ನೀವು ಗುರುತಿಸಿ ಅವ್ರಿಗೆ ಸಹಾಯಧನ ಮಾಡ್ತಕ್ಕಂಥದ್ದಿಲ್ಲ. ಅದು ಸರ್ಕಾರದ ನ್ಯೂನತೆ ಇರಬೇಕು. ಆ ಸರ್ಕಾರದ ನ್ಯೂನತೆ ನಿಮ್ಮಿಲ್ಲ. ಒಂದಾಗಿರ್ತಕ್ಕಂಥ ಇನ್ನೊಂದು ವಿಷಯ ಹೇಳ್ತಕ್ಕಂಥದ್ದೇ, ಇವತ್ತು ಕರ್ನಾಟಕ ಸಂಪತ್ಭರಿತವಾದ ನಾಡನ್ನು ದುಷ್ಟಶಕ್ತಿಗಳು, ರಾಜಕೀಯ ದುಷ್ಟಶಕ್ತಿಗಳಿಂದ ಫಲವತ್ತತೆಯ ಭೂಮಿಗಳನ್ನು ಒಡೆದು ನಾಶ ಮಾಡಿ ರೈತರುಗಳಿಂದ ಕಬಳಿಸ್ಕೊಂಡು ತಿನ್ಕೊಂಡು ಅವ್ರಿಗೆ ತಿನ್ನಕ್ಕೆ ಅನ್ನಗಿಲ್ದಂಗೆ ಗತಿ ಇಲ್ದಂಗೆ ಮಾಡ್ತಾ ಇದ್ದೀರಾ. ಇದು ನಿಮಗೆ ಬೇಕಿತ್ತಾ?
ಮುಂದೆ ಇದನ್ನು ಹೇಳ್ತಾ ಇದ್ದೀನಿ, ನಾಳೆ ರೈತನಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಚಿತ್ರಹಿಂಸೆ, ನೀವು ಮಾನಸಿಕ ಮುಂದೆ ರೈತನ ಪರ ಅಂತಕ್ಕಂಥ ಧ್ವನಿನ ಎತ್ತೀರ, ಹಿಂದೆ ರೈತನ ಕಿತ್ಕೊಂಡು ತಿಂತಾ ಇದ್ದೀರಾ. ಸರಿಯಾದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ, ಸರ್ಕಾರಿ ಶಾಲೆಗಳ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ, ರಸ್ತೆಗಳನ್ನ ಸರಿಪಡಿಸೋಕ್ಕಾಗ್ತಾ ಇಲ್ಲ, ವಿದ್ಯುತ್ ಶಕ್ತಿಗಳನ್ನ ಕೊಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ. ಇನ್ನೇನ್ರಿ ನೀವು ಮಾಡ್ತೀರಾ? ನಿಮ್ಗೆ ಯಾಕ್ರಿ ಸರ್ಕಾರ? ನೀವು ಸ್ವಲ್ಪ ದಿವಸ ಹೋದರೆ ಕರ್ನಾಟಕನ ಪೂರ್ತಿ ಅರ್ಧ ಭಾಗ ಮಾರಿದ್ದೀರಾ, ಇನ್ನು ಅರ್ಧ ಭಾಗನ ಮಾರ್ಬಿಟ್ಟು ಹೊಂಟೋಗ್ತಾ ಇದ್ದೀರಾ. ಇದನ್ನೆಲ್ಲ ಇಟ್ಕೊಂಡು ದೃಢವಾದ ಶಕ್ತಿಯುತವಾದ RSS ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇದೆಯಾ? ಅದನ್ನು ಫಸ್ಟ್ ಕಲ್ತ್ಕೊಳ್ಳಿ. ಇನ್ನೊಬ್ಬರನ್ನ ದ್ವೇಷಿಸೋದಕ್ಕಿಂತ, ಇನ್ನೊಬ್ಬರನ್ನ ದ್ವೇಷ ಮಾಡೋದಕ್ಕಿಂತ ನಾವು ಸರಿಯಾಗಿದ್ದೀವಾ ಅಂತಕ್ಕಂಥದ್ದು. ನಿಮ್ಮ ಕೈ ಬಾಯಿ ಕಚ್ಚೆಗಳು ಸರಿ ಇಲ್ಲ, ನಿಮಗೆ ಅದನ್ನು ಸರಿಪಡಿಸ್ಕೊಳ್ಳಿ, ನೀವು ದೇಶ ಉದ್ಧಾರ ಆಗ್ತದೆ. ಅವೆಲ್ಲನೂ ಇಟ್ಕೊಂಡಿದ್ರೆ ಯಾವುದೂ ಉದ್ಧಾರ ಆಗೋದಿಲ್ಲ. ಇದು ಸತ್ಯವಾದ ಮಾತು. ಇದು ಮುಂದೆ ಒಂದು ದಿನ ಎಲ್ಲದಕ್ಕೂ ಆ ಚಾಮುಂಡೇಶ್ವರಿ ನಾಂದಿ ಆಡ್ತಾಳೆ. ಖಂಡಿತ RSS ಬ್ಯಾನ್ ಆಗಬಾರ್ದು. ಇದು ಕೆಲವು ದುಷ್ಟಶಕ್ತಿಗಳ ಅಪಪ್ರಚಾರಗಳು. ಇದು 100 ವರ್ಷದ ಇತಿಹಾಸ ಇರತಕ್ಕಂಥ ನಮ್ಮ ಒಂದು RSS ಸಂಸ್ಥೆ, ರಾಷ್ಟ್ರೀಯ ಸ್ವಯಂ ಸೇವೆ ಸಂಸ್ಥೆ, ಇದು ನಮ್ಮ ಹಿಂದುತ್ವನ ಗಟ್ಟಿ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಹಿಂದುತ್ವಕ್ಕೆ ಒಂದು ಗೌರವ ಕೊಡುವಂಥದ್ದು, ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇರೋದು RSS. ಇದು ಉಳಿಬೇಕು, ನಮ್ಮ ಹಿಂದುತ್ವನ ಒಂದು ಗಟ್ಟಿತನ ಮಾಡ್ಕೊಂಡು ಹೋಗಬೇಕು. ಇದು ಬೇರೆ ಯಾರೋ ಅಪಪ್ರಚಾರ ಮಾಡಿ ನಮ್ಮ ಒಂದು ಹಿಂದುತ್ವಕ್ಕೆ ಒಂದು ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಯಾವ ಶಕ್ತಿ ಏನೇ ಬಂದರೂ ಕೂಡ ಇದನ್ನು ತಡಿಲಿಕ್ಕಾಗಲ್ಲ, ಯಾರೂ ಇದನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಇನ್ನೂ ಗಟ್ಟಿಯಾಗಿ ಬೆಳಿತೀವಿ ನಾವೆಲ್ಲ, ಸಮಾಜ ಒಗ್ಗೂಡಿ ಇದನ್ನು ಕೆಲಸ ಮಾಡ್ತೀವಿ. RSS ಅಂತ ನಿಷ್ಠಾವಂತ ಶಾಖೆಗಳು, ಎಷ್ಟು ಶಾಖೆಗಳು ಇವತ್ತು ನಮ್ಮ ಬೆಂಗಳೂರಿನಲ್ಲಿದ್ದಾವೆ, ಇಷ್ಟು ಶಾಖೆಗಳು ಕೂಡ ನಾವೆಲ್ಲರಿಗೂ ಇಲ್ಲಿ ಸಪೋರ್ಟ್ ಕೊಡ್ತೀವಿ. ನಾವು ಸಾಮಾಜಿಕವಾಗಿ ನಾವು ಆ ಪಕ್ಷ ಈ ಪಕ್ಷ ಅನ್ನೋ ಭೇದ ಭಾವ ಇಲ್ಲದೆ RSS ಅಂತ ಒಂದು ರಾಷ್ಟ್ರೀಯ ಒಂದು ಸ್ವಯಂ ಸೇವಾ ಪಕ್ಷಕ್ಕೆ ನಾವು ಒಂದು ಸಂಘಕ್ಕೆ ಬೆಂಬಲವಾಗಿ ನಿಂತಿರ್ತೀವಿ. ಇದು ನಮ್ಗೆ ಬ್ಯಾನ್ ಆಗೋದು ಖಂಡಿತ ಇಷ್ಟ ಇಲ್ಲ. ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಮೇಡಮ್, ನಾವೆಲ್ಲ ಈಗ ಪ್ಯಾಂಟ್ ಹಾಕ್ತಾ ಇರೋದು, ಓಕೆ, RSS ಚಡ್ಡಿ ಹಾಕಿ ನಾವು ಮೇಲೆ ಬಂದಿರೋದು. RSS ಬ್ಯಾನ್ ಆಗೋಕ್ಕೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮದಂತಿ ಸಮ್ಮತಿ ಇಲ್ಲ. ನಾವು ಕೊನೆ ಉಸಿರಿವರೆಗೂ RSS ಅಲ್ಲೇ ಇರೋದು. RSS ಕಾರ್ಯಕರ್ತರಾಗೆ ಮಾತಾಡೋದು. ನಾವು ಯಾವಾಗ ಸ್ಕೂಲ್ ಹೋಗ್ತಾ ಇದ್ದೇವೆ ಅವಾಗಿಂದ RSS ನೋಡಿರೋದು. ಈಗ ನಮ್ಮ PG ಮುಗಿದು ನಮ್ಮ ಸೆಟ್ಲಾಗಿ ನಮ್ಮ ಮಕ್ಕಳು ಬಂದರು, ನಾವು RSS ಕಾರ್ಯಕರ್ತರೆ, ನಮ್ಮ ಮಕ್ಕಳು RSSಗೆ ಹೋಗೋದು. RSS ನಮ್ಮ ಹಿಂದೂಸ್ತಾನದಲ್ಲಿ ಬ್ಯಾನ್ ಆಗೋಕ್ಕಂತ ನಾವು ಬಿಡಲ್ಲ. ಬ್ಯಾನ್ ಆಗಬಾರ್ದು ಮೇಡಮ್. ಏನಕ್ಕೆ ಅಂದರೆ ಇದು ನಮ್ಮ ಹಕ್ಕು ಮೇಡಮ್. ಇದು RSS ಅನ್ನೋದು ನಾವು ಚೈಲ್ಡ್ಹುಡ್ಡಿಂದನೂ ನಾವು ಅದರೊಳಗೆ ಪ್ರೇರಿತರಾಗಿದ್ದೀವಿ ಮೇಡಮ್. ಆದ ಕಾರಣ ಅದು RSS ಬ್ಯಾನ್ ಆಗ್ಕೊಡ್ದು ಮೇಡಮ್. RSS ಬ್ಯಾನ್ ಆದರೆ ಒಂದು ದೇಶಕ್ಕೆ ನಷ್ಟ ಆಗುತ್ತೆ ಮೇಡಮ್. ಅದೇ ಅಲ್ಲದೆ ನಮ್ಮ ರಾಜಕೀಯಕ್ಕೆ ಅದು ಬಳಸ್ಕೋತಾ ಇದ್ದಾರೆ ಅದನ್ನು. ಆ ಕಾರಣದಿಂದ ಬ್ಯಾನ್ ಆಗ್ಕೊಡ್ದು. ಸೊ ಅದಕ್ಕೆ ನಾವು ವಿರೋಧ ಇದೆ ಮೇಡಮ್. ಸೊ ನೋಡಿದ್ರಲ್ಲ, ಒಟ್ಟಾರೆ ಇದಾಗಿತ್ತು ಜನಗಳ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅರ್ಪಿತಾ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.